ದೂರುದಾರರ ಸಮ್ಮುಖದಲ್ಲಿ ಕಟ್ಟಡ ಕಲ್ಲುಗಣಿ ಗುತ್ತಿಗೆ ಪ್ರದೇಶವನ್ನು ಡಿಜಿಪಿಎಸ್ ಹಾಗೂ ಡ್ರೋನ್ ಮೂಲಕ ಸಮೀಕ್ಷೆ ಕೈಗೊಳ್ಳಲು ದೂರುದಾರರು ದೂರಿನಲ್ಲಿ ಹೆಸರಿಸಿರುವ ಆಪಾದಿತ ಅಧಿಕಾರಿಗಳನ್ನು ಸಮೀಕ್ಷೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿಕೊಂಡು ಕೂಲಂಕುಪಾಗಿ ಪರಿಶೀಲಿಸಿ ವರದಿಯನ್ನು ಸಲ್ಲಿಸುವುದು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಖುದ್ದು ಪರಿಶೀಲಿಸಿ ಈ ಪತ್ರ ತಲುಪಿದ 15 ದಿನಗಳೊಳಗಾಗಿ ವರದಿ ಸಲ್ಲಿಸಲು ಸೂಚನೆ ನೀಡಿದ್ದರೂ ಸಹ ಸರ್ಕಾರ ಹಾಗೂ ನ್ಯಾಯಾಲಯದ ಆದೇಶ ನಿಯಮಗಳನ್ನು ಗಾಳಿಗೆ ತೂರಿ ಜಿಲ್ಲಾಧಿಕಾರಿಗಳ ಗೈರು ಉಪಸ್ಥಿತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಡ್ರೋನ್ ಮೂಲಕ ಸರ್ವೆ ಮಾಡುತ್ತಿರುವ ಬಗ್ಗೆ ಸಾಮಾಜಿಕ ಹೋರಾಟಗಾರ ಕಂದಿಕೆರೆ ಕೆ. ಜಗದೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಜಗದೀಶ್ ಕಂದಿಕೆರೆ ಮಾತಾಡೋದು, ಈ ಟಿಎನ್ಸಿ ಮತ್ತು ಉಪ ಗುತ್ತಿಗೆದಾರರು ನಡೆಸಿರುವಂತಹ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂತಹ ರಾಜಸ್ವಿ ಧನವನ್ನ ಕಟ್ಟಿ ಏನು ಅನುಮತಿ ಪಡೆದಿದ್ದಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದು ಸಾಗಾಣಿಕೆ ಮಾಡಿರ್ತಕ್ಕಂಥ ಇದಕ್ಕೆ ಈಗಾಗಲೇ 2021 ಮಾರ್ಚ್ ಅಂತ್ಯಕ್ಕೆ ತೆಗೆದು ಸಾಗಾಣಿಕೆ ಮಾಡಿರೋದ್ರ ಪ್ರಕಾರವಾಗಿ ಈಗಾಗಲೇ 107 ಕೋಟಿ ಬಾಕಿಯನ್ನ ಸರ್ಕಾರಕ್ಕೆ ಉಳಿಸಿದೆ ಅನ್ನುವಂಥದ್ದು ತನಿಖೆ ನಡೆಸಿರೋ ವರದಿಯಲ್ಲಿ ಅವರೇ ಇಲಾಖೆಯಿಂದಲೇ ನೋಟಿಸ್ ಕೊಟ್ಟು ವಸೂಲಾತಿಗೆ ಕ್ರಮ ವಹಿಸಿ ಉಚ್ಚ ನ್ಯಾಯಾಲಯ ಮತ್ತು ಪರಿಷ್ಕರಣಾ ಹೆಚ್ಚುವರಿ ನಿರ್ದೇಶಕರ ಕಚೇರಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಘನ ನ್ಯಾಯಾಲಯಗಳು ವಸೂಲಾತಿಗೆ ಆದೇಶ ಮಾಡಿದಾವೆ. ಆದ್ರೆ ಈವರೆಗೂ ಕೂಡ ಆ ವಸೂಲಾತಿ ಮಾಡಕ್ಕೆ ಅಂತಂದೇಳಿ ಆದೇಶ ಮಾಡಿರ್ತಕ್ಕಂಥದ್ನ ಎಲ್ಲೂ ಕೂಡ ವಸೂಲಾತಿ ಮಾಡಿಲ್ಲ. ಸರ್ಕಾರದ ಖಾತೆಗೆ ಜಮಾ ಮಾಡಿ, ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿ ಅದರ ರಸೀದಿಯನ್ನ ಸಲ್ಲಿಸುವವರೆಗೂ ಪಿಎನ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಉಪಗುತ್ತಿಗೆದಾರರಾಗಲಿ ಅಥವಾ ಪಿಎನ್ಸಿ ಕಂಪನಿ ಆಗಲಿ ಖನಿಜವನ್ನ ಸಾಗಾಣಿಕೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಸರ್ಕಾರದ ಪತ್ರಗಳಲ್ಲಿ 11 ಪತ್ರಗಳಲ್ಲಿ ಸರ್ಕಾರ ಮತ್ತು ಮಾನ್ಯ ನಿರ್ದೇಶಕರ ಕಚೇರಿಯಿಂದ ಸೂಚನೆ ಕೂಡ ನೀಡಲಾಗಿದೆ. ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡ್ರೋನ್ ಸರ್ವೆ ಮಾಡಲು ಮತ್ತು ಸಂಪೂರ್ಣ ದೂರುದಾರರ ಎಲ್ಲ ದೂರಿನಲ್ಲಿರುವ ಅಂಶಗಳನ್ನ ತನಿಖೆ ಮಾಡಲು ತನಿಖಾ ತಂಡ ರಚಿಸಿಕೊಂಡು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ತಾಂತ್ರಿಕ ತಜ್ಞರನ್ನೊಳಗೊಂಡ ತಂಡವನ್ನ ರಚಿಸಿಕೊಂಡು ದೂರುದಾರರ ಸಮಕ್ಷಮದಲ್ಲಿ ಡ್ರೋನ್ ಸರ್ವೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಸೂಚನೆ. ಈವರೆಗೂ ಚಿತ್ರದುರ್ಗ ಜಿಲ್ಲಾ ಆಡಳಿತ ಆಗ್ಲಿ ಅಥವಾ ಉಪನಿರ್ದೇಶಕರಾಗ್ಲಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಎಲ್ಲೂ ಕೂಡ ಸ್ಥಗಿತ ಮಾಡಿಲ್ಲ. ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿ ವಸೂಲಾತಿ ಮಾಡಿಲ್ಲ. ಈವರೆಗೂ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನ ಯಾವುದೇ ಅಂಶವನ್ನು ಪಾಲನೆ ಮಾಡ್ತಾ ಇಲ್ಲ. ಆಪಾದಿತ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಅಕ್ರಮದಲ್ಲಿ ಪಾಲುದಾರರಾಗಿ ಕಂಪನಿಯೊಂದಿಗೆ ಶರೀಕಾಗಿ ಶಾಮೀಲಾಗಿ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥ ಗಣಿಗಾರಿಕೆಗೆ ಸಹಕಾರ ಮಾಡ್ತಕ್ಕಂಥ ಆಪಾದಿತ ಭ್ರಷ್ಟ ಅಧಿಕಾರಿಗಳೇ ತನಿಖೆಗೆ ಬಂದ್ರೆ ನಿಷ್ಪಕ್ಷಪಾತವಾದಂತಹ ಮತ್ತು ನ್ಯಾಯಸಮ್ಮತವಾದಂತಹ ತನಿಖೆಯ ಅಂಶ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಕ್ಕಂಥದ್ದು ಅನುಮಾನ ವ್ಯಕ್ತವಾಗಿರುವುದರಿಂದ ಮತ್ತು ಸರ್ಕಾರದ ನಿಯಮಗಳನ್ನ ಪಾಲಿಸದೇ ಇರ್ತಕ್ಕಂಥವರಾಗಿರೋದ್ರಿಂದ ನಾನು ಸರ್ಕಾರಕ್ಕೆ ದೂರು ಕೊಟ್ಟಿದ್ದೀನಿ. ಇವರು ಹಿಂಗ್ ತನಿಖೆ ತಂಡ ರಚನೆ ಮಾಡಿರ್ತಕ್ಕಂಥದ್ದು ನಿಯಮ ಬಾಹಿರವಾಗಿ ಎಂಬಂತದ್ದು. ಅದನ್ನ ಮತ್ತೊಮ್ಮೆ 26/11/2025 ಪತ್ರದಲ್ಲಿ ಮೊನ್ನೆ ಸರ್ಕಾರದ ಕಾರ್ಯದರ್ಶಿಯವರ ಕಚೇರಿಯಿಂದ ಸ್ಪಷ್ಟವಾಗಿ ಅದು ನೇಮಕಾತಿ ಮಾಡಿರ್ತಕ್ಕಂಥದ್ದು ಕಾನೂನು ಮತ್ತು ಉಲ್ಲಂಘನೆ, ನಿಯಮ ಬಾಹಿರ. ಅದಕ್ಕೆ ಮಹೇಶ್ ಅವರ ಪತ್ರಕ್ಕೆ ಯಾವುದೇ ಮಹತ್ವ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳಿ ನಿರ್ದೇಶನ ಕೊಟ್ಟು ಜಿಲ್ಲಾಧಿಕಾರಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಸ್ಪಷ್ಟವಾಗಿ ನಿರ್ದೇಶನ ಮಾಡಿದೆ. ಆ ನಿರ್ದೇಶನ ಇದ್ದಾಗ್ಯೂ ಸಹ ಈ ಅಕ್ರಮದಾರರ ಕೂಟವನ್ನ ರಚಿಸಿಕೊಂಡು ಯಾವುದೇ